ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಆರಾಮದಿರಿನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ. ಇವತ್ತು ಮನು ಇದ್ರೆ ನಾಷ್ಟಾಗ ರೆಡಿ ಮಾಡಿಕೊಡ್ತಾನಂತ್ರಿ. ಅಂದ್ರೆ ಉಪ್ಪಿಟ್ಟು ಮತ್ತು ಚೂಡ ಮಾಡ್ತಾನಂತ. ಅದಕ್ಕಂತ ರೆಡಿ ಮಾಡ್ಕೊಳಕತ್ತಾನ ನೋಡ್ರಿ. ರವಾದು ಎಲ್ಲ ಹುರ್ಕೊಂಡ್ಬಿಟ್ಟು ಉಪ್ಪಿಟ್ಟು ಮಾಡ್ತಾನಂತ. ನಾನು ಬಂದಿದ್ದೆ ಹೆಲ್ಪ್ ಮಾಡ್ಬೇಕಂದ್ರೆ, ನೀವು ಬರಕ್ಕೆ ಹೋಗ್ಬೇಡ್ರಿ, ಸೀದಾ ಹೊರಗೆ ಕೂಡ್ರಿ ಅಂತ ನನಗೆ ಸ್ವಲ್ಪ ಆವಾಜ್ ಹಾಕಿಬಿಟ್ಟು ಸ್ನಾನ ಮಾಡಾಕತ್ತಾನ ನೋಡ್ರಿ. ಇವತ್ತು ಎಲ್ಲ ನಾನೇ ಮಾಡ್ತೀನಿ, ನೀವು ಸುಮ್ಮನೆ ಕೂಡೋದಷ್ಟೇ, ಬರಕ್ಕೆ ಹೋಗ್ಬೇಡ್ರಿ ಅಡುಗೆ ಮನೆಗೆ ಅಂತ ಬೈದ್ಬಿಟ್ಟು ಕಳಿಸ್ತಾರೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಗೆ ಹೋದೆ. ಸುಮ್ಮನೆ ನಾನು ಮಾಡ್ತೀನಿ ಅನ್ನೋದು ಮತ್ತು ಅವ ಬ್ಯಾಡ್ ಅನ್ನೋದು ಹಿಂಗಾಗಿಬಿಟ್ಟು ಜಗಳ ಬಂದುಬಿಡ್ತೈತಿಲ್ಲ. ಅಂದರೂ ಶಟ್ಕೊಂತಂದ್ರೆ ಸ್ವಲ್ಪ ಸಣ್ಣ ಹುಡುಗರ್ಗತ್ಲೆ ಶಟ್ಗೋದು ಜಾಸ್ತಿ ಮನು. ಅದಕ್ಕೆ ಮಾಡ್ತೀನಿ ಅಂತಂದ. ಆಯ್ತಪ್ಪ ಮಾಡಂತ ಬಿಟ್ಟಿದ್ದೀನಿ ನೋಡ್ರಿ. ಈಗ ಮನು ಇದ್ರೆ ಉಪ್ಪಿಟ್ಟು ಮತ್ತು ಚೂಡ ಮಾಡಿಕೊಡ್ತಾನಂತ. ನಾವು ಶಿಸ್ತಾಗಿ ನಾಷ್ಟ ಮಾಡೋದು ನೋಡ್ರಿ. ಮಕ್ಕಳು ತಮ್ಗೆ ಮಾಡ್ಬೇಕಂತ ಅನ್ನಿಸ್ದಾಗ ನಾವು ಬಿಟ್ಬಿಡ್ಬೇಕ್ರಿ. ಇಲ್ಲ ನೀ ಬೇಡ ಮಾಡಕ್ಕೆ ಹೋಗಬೇಡ, ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಅವ್ರಿಗೆ ಸಿಟ್ಟು ಬರ್ತೈತಲ್ಲ. ನಾನು ಹಂಗೆ ಮಾಡ್ತೀನಿ ರೀ. ಒಂದು ಸಲ ಮಾಡ್ತೀನಿ ನಾ ಅಂತ ಅಂದ್ಕೂಡಲೇ ಸಿಟ್ಟಿಗೆ ಬಂದುಬಿಡ್ತಾನು. ಆಯ್ತಪ್ಪ ನೀ ಏನು ಮಾಡಂತೇಳಿ ಬಿಟ್ಟು ಸುಮ್ಮನೆ ಹೊರಗೆ ಹೋಗಿ ಕುಂತೇಲ ಎಲ್ಲ ಮಾಡಿಬಿಡ್ತಾನೆ ರೀ. ಉಪ್ಪಿಟ್ಟು ಮತ್ತು ಚೂಡ ಮಾಡಿಬಿಟ್ಟಾನ ನೋಡ್ರಿ. ಉಪ್ಪಿಟ್ಟಿಗೆ ಸ್ವಲ್ಪ ನಿಂಬೆಹಣ್ಣು ಕೊತ್ತಂಬರಿ ಹಾಕಿದ್ದಿಲ್ಲ, ಕೇಳಿದೆ ಹಾಕೇನಪ್ಪ ಅಂತೇಳಿ. ಇಲ್ಲ ಹಾಕಿಲ್ಲ ಮಮ್ಮಿ ಅಂತಂದ. ಅದಕ್ಕಂತೇಳಿ ಮತ್ತು ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಹಾಕಿಬಿಟ್ಟು ಮಿಕ್ಸ್ ಮಾಡಿದೆ ನೋಡ್ರಿ. ಈಗ ತಂದಿಟ್ಟಾನು. ಇನ್ನು ಎಲ್ಲರೂ ಕುಂತ್ಬಿಟ್ಟು ಮಸ್ತಾಗಿ ನಾಷ್ಟ ಮಾಡೋದು ನೋಡ್ರಿ. ನಮ್ಮ ತನು ಇದ್ರೆ ಕಾಲೇಜ್ಗೆ ಹೋಗ್ಯಾಳು. ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಇತ್ತಲ್ಲ, ಹೀಗಾಗಿ ಬೆಳಗಿನ 7 ಗಂಟೆಗೆ ಹೋಗ್ಯಾವ್ರಿ. ಮನದಂತೂ ಇನ್ನೂ ಕಾಲೇಜ ಸ್ಟಾರ್ಟ್ ಆಗಿಲ್ಲ. ನಮ್ಮ ಮನೆಯವರು ನಾಷ್ಟಕ್ಕೆ ಕುಂತಾರೆ ನೋಡ್ರಿ. ಅವರಿಗಂತೂ ಕಾಲು ಮಚ್ಚಕ್ಕಾಗಲ್ಲ, ಹೀಗಾಗಿ ಕಾಲು ಉದ್ದನೆ ಮಾಡಿ ಕೂಡ್ತಾರೋ. ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಮಡಿಚಿಬಿಟ್ರೆ ಅದು ನೋವು ಆಗ್ತೈತಿ. ಅದಕ್ಕಂತ ಸ್ವಲ್ಪ ಉದ್ದ ಮಾಡೇ ಕೂಡ್ತಾರೋ. ಈಗ ಮಸ್ತಾಗೆ ಮನು ಮಾಡಿರೋ ಉಪ್ಪಿಟ್ಟು ಮತ್ತು ಚೂಡ ನಾಷ್ಟ ಮಾಡತ್ತೀವಿ ನೋಡ್ರಿ. ನಮ್ಮ ಮನೆಯವ್ರಂತ ಭಾರಿ ಮಸ್ತ್ ಆಗೈತಿ ನೋಡು ಅಂತ ಅನ್ನಾಕತ್ತಿದ್ರು. ನಾನು ದಿನ ಮಾಡಿಕೊಡ್ತೀನಿ, ಒಂದು ಸಲನೂ ಹೇಳಿಲ್ಲ ನೀವು ಮನುಗಾದ್ರೆ ಹೆಂಗೆ ಹೇಳಾಕತ್ತೀರಿ ಅಂತಂದೆ. ಇಲ್ಲ ಸ್ವಲ್ಪ ಬೇಜಾರು ಮಾಡ್ಕೊತಾನು, ಅದಕ್ಕೆ ಕೇಳಿದೆ. ಅವ ಏನಂದ ರೀ, ಚಲೋ ಆಗೈತಿಲ್ಲ ತಿಂದ್ಬಿಟ್ಟು ಹೇಳ್ರಿ, ಮತ್ತು ಚಲೋ ಆಗಿತ್ತಿಲ್ಲ ಅಂದ್ರೆ ಬಯಕ್ಕೆ ಹೋಗ್ಬೇಡ್ರಿ ಅಂತಂದ. ಅದಕ್ಕಂತ ನಮ್ಮ ಮನೆಯವರೇ ಭಾರಿ ಆಗೈತೆ ಅಂತಂದರು. ಈಗ ಕುಕ್ಕರ್ ತಂದಿದ್ದೆ ಅಲ್ರಿ, ಅದನ್ನ ಓಪನ್ ಮಾಡಾಕತ್ತಿದ್ದೀನಿ ನೋಡ್ರಿ. ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೀನಿ ರೀ. ಅಂದ್ರೆ ಅಲ್ಲೇ ನೋಡಿಬಿಟ್ಟನ ತಂದಿದ್ದು. ನಿಮ್ಗೊಂದು ಸಲ ತೋರಿಸ್ಬಿಡೋಣ ಅಂತೇಳಿ ತೋರಿಸಾತಿದ್ದೀನಿ ನೋಡ್ರಿ. ಭಾಳ ದಿವಸದಿಂದ ಅಂದ್ಕೊಂಬಿಟ್ಟು ಫೈನಲಿ ಬಂತಲ್ಲ, ಅದೊಂದು ದೊಡ್ಡ ಖುಷಿ ರೀ. ನಮ್ಮ ಮಧ್ಯಮ ವರ್ಗ ಜೀವನ ಅಂದ್ರೆ ಹಿಂಗೆ ನೋಡ್ರಿ. ಏನಾರು ಒಂದು ವಸ್ತು ತೊಗೋಬೇಕಂದ್ರೆ ಎಷ್ಟು ಹರಸಾಹಸ ಪಡ್ತೀವಿ ಅಂದ್ರೆ ಅದು ನಮಗೆ ಗೊತ್ತು. ಅದು ಮಧ್ಯಮ ವರ್ಗ ಜೀವನ ಯಾರು ನಡೆಸ್ತಾರಲ್ರಿ ಅವ್ರಿಗೆ ಗೊತ್ತಿರ್ತೈತಿ. ಮತ್ತು ಅದು ಖುಷಿನೇ ಬೇರೆ ರೀ. ಡೈಲಿ ತೊಗೊತಾ ಇದ್ರೆ ಅಷ್ಟೊಂದು ಖುಷಿ ಅನಿಸಲ್ಲ. ಯಾವಾಗಾದರೂ ಒಂದು ಏನಾದರೂ ಹೊಸ ತೊಗೊಂಬಿಟ್ರೆ ಇಷ್ಟು ಖುಷಿ ಆಗುತ್ತಲ್ಲ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದು ನಮ್ಮಂಥ ಮಧ್ಯಮ ವರ್ಗ ಜೀವನದ ನಡೆಸ್ತಾರೆ ಅವ್ರಿಗೆ ಭಾಳ ಖುಷಿನೂ ಕೊಡ್ತೈತಿ. ಮತ್ತು ಅಷ್ಟೇ ಕಷ್ಟಪಟ್ಟು ತೊಗೊಂಡಿರ್ತೀವಿ ರೀ. ಇದು ಪ್ರೆಸ್ಟೀಜ್ ಕುಕ್ಕರ್ ನೋಡ್ರಿ. ನನಗೆ ಪ್ರೆಸ್ಟೀಜ್ ತೊಗೋಬೇಕಂದು ಭಾಳ ದಿವಸದಿಂದ ಇತ್ತು ಮನಸ್ಸೊಳಗೆ. ಜರ್ಮನಿಕ್ಕಿಂತ ಸ್ಟೀಲ್ ಕುಕ್ಕರ್ ಬೆಸ್ಟ್ ಅಂತ ಭಾಳ ಜನ ಹೇಳ್ತಾರೆ. ಅಂದ್ರೆ ಜರ್ಮನಿ ಬಾಂಡೆ ಒಳಗೆ ಅಂದ್ರೆ ಅಲ್ಯೂಮಿನಿಯಮ್ ಪಾತ್ರೆ ಒಳಗಾಗಲಿ ಕುಕ್ಕರ್ ಒಳಗೆ ಮಾಡಿದ್ದು ತಿನ್ನಬಾರ್ದು ಅಂತ ಹೇಳ್ತಾರೆ. ನಾನು ಸ್ವಲ್ಪ ಮೊಬೈಲ್ ಒಳಗೆ ನೋಡಿದ್ರಿ, ಅದಕ್ಕಂತ ಸ್ಟೀಲ್ ಕುಕ್ಕರ್ನ ತೊಗೊಂಡಿದ್ದು. ಈಗ ಮಧ್ಯಾಹ್ನ ಅಡುಗೆನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಮಧ್ಯಾಹ್ನ ಅಡುಗೆಗೆ ಏನೈತಲ್ಲ, ಅವರಿಗೆ ಪಲ್ಯ ಮಾಡಿಟ್ಟಿದ್ದೀನಿ. ಮತ್ತು ಸ್ವಲ್ಪ ಹೂರಣ ಐತ್ರಿ. ಅಂದ್ರೆ ಮೊನ್ನೆ ಯಾವಾಗದು ಶುಕ್ರವಾರ ಮಾಡಿದ್ದು, ಇವತ್ತು ಗುರುವಾರ ಅಲ್ಲ, ಒಂದು ವಾರ ಬಂತು. ಮತ್ತು ನಾಳೆ ಬ್ಯಾಳೆ ಹಾಕಬೇಕಲ್ಲ, ಅದಷ್ಟು ಖಾಲಿ ಮಾಡಿಬಿಡ್ಬೇಕಂತೇಳಿ ಒಂದು 2-3 ಹೋಳಿಗೆ ಹಾಕ್ತಾವ್ರಿ. ಅದಷ್ಟು ಹೋಳಿಗೆ ಮಾಡಿಬಿಡ್ಬೇಕು. ಈಗ ಹೋಳಿಗೆ ಮತ್ತು ಚಪಾತಿ ಮತ್ತು ಪಲ್ಯ ರೀ. ಪಲ್ಯ ಮಾಡಿ ಇಟ್ಟಿದ್ದೀನಿ, ಅವರಿಗೆ ಪಲ್ಯ. ಚಪಾತಿ ಅಷ್ಟು ಮಾಡಿಬಿಟ್ರೆ ಹೋಳಿಗೆ ಮತ್ತು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ. ನನ್ನ ಮಗನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಹೋಳಿಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವೆ. ಡೈಲಿ ಕೊಟ್ಟರು ಬೇಸರ ಆಗಂಗಿಲ್ಲ ರೀ. ಆದರೆ ನನಗೆ ತಿಂದುಬಿಟ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ ರೀ. ಫಸ್ಟ್ನೇ ಹಿಡ್ಕೊಂಡು ಎಷ್ಟೇ ಕಮ್ಮಿ ತಿಂದರೂ ನಾವು ದಮ್ಮ ಆಗ್ತೀವಿ. ಅವ್ರು ಎಷ್ಟೇ ತಿಂದ್ರೂ ಸಣ್ಣ ಇರ್ತಾರೆ. ಹಂಗೆ ಚಲೋ ನೋಡಿರಿ. ಎಷ್ಟು ತಿಂದ್ರೂ ದಪ್ಪ ಆಗಬಾರ್ದು. ನಾವು ಎಷ್ಟು ಕಮ್ಮಿ ತಿಂತೀವಿ ಅಷ್ಟು ದಪ್ಪ ಆಗ್ತೀವಿ. ಅದು ಒಬ್ಬೊಬ್ಬರ ಶರೀರ ಮೇಲೆ ರೀ. ನನ್ನ ಮಗಳಾದರೂ ಅಷ್ಟೇ ಕಮ್ಮಿ ತಿಂತಾಳೆ, ಆದ್ರೂ ದಪ್ಪ ಆಗ್ತಾಳು. ಹೆಣ್ಮಕ್ಳೇ ಆಲ್ಮೋಸ್ಟ್ ಹಾಗೆ ಅಂತ ಅನ್ಸುತ್ತೆ ರೀ. ಎಷ್ಟೇ ಕಮ್ಮಿ ತಿಂದ್ರೂ ದಪ್ಪ ಆಗೇ ಬಿಡ್ತೀವಿ. ಈಗ ಹೋಳಿಗೆನ ಮಾಡಾಕತ್ತಿದ್ದೀನಿ ನೋಡ್ರಿ. ಇದು ತವಿ ಏನೈತಲ್ಲ, ಅದಕ್ಕೆ ಉಪ್ಪು ಹಾಕಿ ಬಿಸಿ ಮಾಡ್ಕೊಂಡಿದ್ದೆ ರೀ. ನನ್ನ ಹತ್ರ ಪುಡಿ ಉಪ್ಪ ಖಾಲಿ ಆಗಿತ್ತು. ಅದಕ್ಕೆ ಕಲ್ಲುಪ್ಪನ್ನು ನೀರು ಬಿಟ್ಟಿರ್ತೈತಲ್ರಿ, ತವಿ ಬಿಸಿ ಮಾಡಿಬಿಟ್ಟು ಅದ್ರೊಳಗೆ ಹಾಕಿಟ್ಟಿದ್ದೆ. ಅದಕ್ಕೆ ಈ ರೀತಿ ಆಗೈತಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಹಾಕಬೇಕಿತ್ತು, ಬಟ್ ನೆನಪಾಗಲಿಲ್ಲ. ಹಾಗೆ ಹಾಕಿಬಿಟ್ಟು ಏನು ಮಾಡೋದು ನೆನಪಾಗಲಿಲ್ಲ. ಆಮೇಲೆ ಎಣ್ಣೆ ಹಚ್ಚಿ ಬೆನ್ಸ್ಕೊಂಡ್ರೆ ಆಯ್ತಂತೇಳಿ ಬೆನ್ಸ್ಕೊಳಕತ್ತಿದ್ದೀನಿ ನೋಡ್ರಿ. ಎಣ್ಣೆ ಹಚ್ಚಲಾರ್ದೆ ಮಾಡ್ಕೋಬೋದು ಹೋಳ್ಗೆ ರೀ. ಬಟ್ ಎಣ್ಣೆ ಹಚ್ಚಿಬಿಟ್ರೆ ಸ್ವಲ್ಪ ಟೇಸ್ಟ್ ಆಗ್ತಾವೆ. ಅದಕ್ಕಂತ ಎಣ್ಣೆ ಹಚ್ಕೊಂಡ್ಬಿಟ್ಟು ಬೆನ್ಸ್ಕೋಬೇಕು ನೋಡ್ರಿ. ಈ ಮಸ್ತಾಗೆ ಹೋಳ್ಗೆ ರೆಡಿ ಆಗಕತ್ತಾವೆ ನೋಡ್ರಿ. ಈ ರೀತಿ ಬಿಸಿ ಬಿಸಿ ಹೋಳ್ಗೆ ತುಪ್ಪ ಅಂತ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತ್ರಿ. ಹಾಲು ಇಷ್ಟ ಆಗಂಗಿಲ್ಲ ನನಗೆ.
ಬರೀ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಅಷ್ಟು ಇಷ್ಟ ಆಗ್ತೈತಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ. ಮತ್ತು ಸ್ವಲ್ಪ ಹೂರ್ಣನ ಜಾಸ್ತಿ ಹಾಕಿ ಮಾಡ್ಬೇಕ್ರಿ, ಬರೀ ಸ್ವಲ್ಪ ಹೂರ್ಣ ಹಾಕಿ ಮಾಡಿಬಿಟ್ರೆ ಅಷ್ಟು ರುಚಿ ಅನ್ಸಂಗಿಲ್ಲ. ಹೂರ್ಣ ಜಾಸ್ತಿ ಹಾಕಿಬಿಟ್ಟು ಮಾಡಿಬಿಟ್ರೆ ಮಸ್ತಾಗೆ ತುಪ್ಪ ಹಾಕ್ಕೊಂಡು ತಿಂದ್ರೆ ರೀ ಒಂದು 4-5 ಸ್ಪೂನ್ ಅಷ್ಟು ಇನ್ನಷ್ಟು ತಿನ್ಬೇಕಂತ ಅನ್ಸುತ್ತೆ. ಈಗ ಹೋಳ್ಗೆ ಚಪಾತಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಊಟನೂ ಸ್ಟಾರ್ಟ್ ಆಗೈತೆ ನೋಡಿರಿ. ನಮ್ಮ ಮನೆಯವ್ರು ಹಾಲು ಹಾಕ್ಕೊಂಡು ಹೋಳ್ಗೆ ಉಣ್ಣಾಕ್ತಾರು. ನಾನಿದ್ರೆ ಹಾಗೆ ಬರೀ ತುಪ್ಪ ಹಾಕ್ಕೊಂಬಿಟ್ಟು ತಿನ್ನಾಕತ್ತಿದ್ದೀನಿ. ನನ್ನ ಮಗ ಇದ್ರೆ ವಿಡಿಯೋ ಮಾಡಾಕತ್ತಾನು. ಈಗ ಅಂದರೆ ನಾವು ಊಟಕ್ಕೆ ಕುಂತು ಬಾ ಅಂತ ಹೇಳಿಬಿಟ್ರು ಜಲ್ದಿ ಬರಂಗೇ ಇಲ್ಲ ರೀ. ಊಟ ಗೀಟ ಮಾಡಿ ಹೋಗಿ ನಮ್ಮ ಮನೆಯವ್ರದ್ದು ಚಸ್ಮಾನು ಮಾಡ್ಸಕ್ಕೆ ಕೊಟ್ಟಿದ್ದೀವಲ್ರಿ, ಅದು ಚಸ್ಮಾ ತೊಗೊಂಡ್ಬಿಟ್ಟು ಹಾಗೆ ನಾಳೆ ಪೂಜೆ ಐತಲ್ಲ ಶುಕ್ರವಾರ, ಹೀಗಾಗಿ ಒಂದು ಸ್ವಲ್ಪ ಹೂವರಿ ಮತ್ತು ಹಣ್ಣು ತೊಗೊಂಡು ಬಂದಿದ್ದೀನಿ ರೀ. ಇದು ಪಡವಲಕಾಯಿ ನಮ್ಮ ಕಡೆ ಶುಕ್ರವಾರ ಪೂಜೆಗೆ ಇಡ್ತಾರೆ. ಅವಾಗೆಲ್ಲ ನಾನು 4 ಶುಕ್ರವಾರ ಪೂಜೆ ಮಾಡ್ತಿದ್ದೆ, ಅಂದ್ರೆ ಕಳಸ ಇಟ್ಬಿಟ್ಟು. ಇತ್ತೀಚೆಗೆ ನನಗೆ ಆಗಂಗಿಲ್ಲ ರೀ, ಅಂದ್ರೆ ಕೊರೋನಾ ಟೈಮ್ದಾಗ ಬಿಟ್ಟಿದ್ದಲ್ಲ, ಹೀಗಾಗಿ ಹೊಳ್ಳಿ ಮಾಡೋಕ್ಕೆ ಹೋಗಿಲ್ಲ ರೀ. ಒಂದೇ ವಾರನ ಮಾಡ್ತೀನಿ, ಅಂದ್ರೆ ವರಮಹಾಲಕ್ಷ್ಮಿ ಪೂಜೆ ಯಾವತ್ತು ಇರ್ತೈತಲ್ಲ ಅವತ್ತಿನ ಸಿಂಪಲ್ಲಾಗೆ ಪೂಜೆ ಮಾಡ್ಕೊತೀನಿ ರೀ. ಅಷ್ಟೊಂದೇನು ಗ್ರ್ಯಾಂಡಾಗಿ ಏನು ಮಾಡೋಕ್ಕೆ ಹೋಗಲ್ಲ, ಸಿಂಪಲ್ಲಾಗೆ ಮಾಡ್ಕೊತೀನಿ ರೀ ಪೂಜೆ. ಅದಕ್ಕೆ ಸ್ವಲ್ಪ ಬಾಳೆಹಣ್ಣು ಕಾಯಿ ಎಲ್ಲ ಬೇಕಾಗಿತ್ತಲ್ಲ, ಅದನ್ನ ತಂದಿದ್ದೀನಿ ನೋಡಿರಿ. ತಂದುಬಿಟ್ಟು ಹಾಗೆ ಇಟ್ಬಿಟ್ರೆ ಎಲ್ಲ ಹಾಳಾಗ್ತಾವ್ರಿ. ಅದಕ್ಕೆ ಸಪ್ರೇಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ತೊಳೆದು ಇಟ್ಬಿಟ್ರೆ ಮುಂಜಾನೆದ್ದು ಪೂಜೆ ಮಾಡೋಕ್ಕೆ ಈಜಿ ಆಗ್ತೈತೆ ರೀ. ಹಾಗೆ ಇಟ್ಬಿಟ್ರೆ ಏನಾಗುತ್ತಲ್ಲ, ಮತ್ತು ಬೆಳಗ್ಗೆ ತೊಳೆದ್ಬಿಟ್ರೆ ಎಲ್ಲ ನೀರು ಆಗ್ತಾವಲ್ಲ, ಅದಕ್ಕೆ ಈಗ ತೊಳೆದು ಇಟ್ಟಿದ್ದೀನಿ ನೋಡಿರಿ. ಇಷ್ಟ ಸಾಮಾನು ತಂದಿದ್ದು, ಅಂದರೆ ನಾವು ಸಿಂಪಲ್ಲಾಗಿ ಪೂಜೆ ಮಾಡ್ತೀವಲ್ರಿ. ಹೂವು ಮತ್ತು ಹಣ್ಣು ತಂದು ತೊಳೆದ ಈ ರೀತಿ ಒಂದು ಅರ್ಬಿ ಮುಚ್ಚಿ ಇಟ್ಬಿಟ್ಟು ಅಂದರೆ ಬೆಳಗ್ಗೆ ನಮ್ಗೆ ಪೂಜೆ ಮಾಡೋಕ್ಕೆ ಈಜಿ ಆಗ್ತೈತೆ ಅಂತ ತೊಗೊಂಡ್ಬಿಟ್ಟು ಯೂಸ್ ಮಾಡೋಕ್ಕೆ. ಈಗ ರೀ ಕೈಕಾಲು ಮುಖ ತೊಳ್ಕೊಂಬಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ಕಾಫಿ ಮಾಡಾಕತ್ತಿದ್ದೀನಿ ನೋಡಿರಿ. ಮನು ಇದ್ರೆ ಅವ್ರ ಫ್ರೆಂಡ್ಸ್ ಸಂಗಟ ಹೊರಗೆ ಹೋಗ್ಯಾನ. ತನು ಇದ್ರೆ ಕ್ಲಾಸ್ ಐತಂತೇಳಿ ಕ್ಲಾಸಿಗೆ ಹೋಗ್ಯಾರಿ. ಈಗ ನನ್ನ ಮನೆಯವ್ರಿಗೆ ನನಗೆ ಕಾಫಿ ಮಾಡಾಕತ್ತಿದ್ದೀನಿ ನೋಡಿರಿ. ಸಂಜೆ ಆದ ಕೂಡಲೇ ಏನಾದರೂ ಸ್ವಲ್ಪ ಬಿಸಿದು ಕುಡಿಬೇಕು ಅನ್ನಿಸ್ದಾಗ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ರೆ ಮೈಂಡ್ ಫ್ರೆಶ್ ಆಕೈತಲ್ರಿ. ಈ ಕಡೆ ಹಾಲು ಕಾಸಕ್ಕೆ ಇಟ್ಬಿಟ್ಟು ಈ ಕಡೆ ಒಂದು ಸೈಡ್ ಕಾಫಿ ಮಾಡಾಕತ್ತಿದ್ದೀನಿ ನೋಡಿರಿ. ಸಿಂಪಲ್ಲಾಗೆ ಏನು ಹಾಲು ಬಿಸಿ ಹಾಕಿಬಿಟ್ಟು ಸ್ವಲ್ಪ ಕಾಫಿ ಪುಡಿ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ಬಿಡೋದು. ಕಾಫಿ ಮಾಡೋದು ದೊಡ್ಡ ಕೆಲಸನೇ ಅಲ್ಲ, ಮತ್ತು ಈ ಕಡೆ ಹಾಲು ಕಾಸೋದು ದೊಡ್ಡ ಕೆಲಸ. ಯಾಕೆ ಗೊತ್ತೇನ್ರಿ, ಅಕಸ್ಮಾತ್ ಹಾಲು ಇಟ್ಬಿಟ್ಟು ಹೊರಗೆ ಕುಂತ್ಬಿಟ್ರೆ ಇಡೀ ಹಾಲೆಲ್ಲ ಚೆಲ್ಬಿಡ್ತಾವೆ. ಅದಕ್ಕಂತ ನಮ್ಮ ಮನೆಯವ್ರಿಗೆ ಕಾಫಿ ಕೊಟ್ಟು ಬಂದುಬಿಟ್ರಿ ಇಲ್ಲೇ ಕುಡ್ಕೊತ ನಿಂತಿದ್ದೀನಿ. ಯಾಕಂದ್ರೆ ಹಾಲು ಕಾಸಿ ಬಂದ್ ಮಾಡಿಬಿಟ್ಟು ಹೋಗಬೇಕು. ಹೊರಗಡೆ ಹೋಗಿ ಕುಂತ್ಬಿಟ್ರೆ ರೀ ನೆನಪಾಗಂಗಿಲ್ಲ, ಮತ್ತು ಎಲ್ಲ ಏನೋ ಅಂತಾರಲ್ಲ ಅದು ಆ ಥರ ಆಗ್ಬಿಡ್ತೈತಿ. ಅದಕ್ಕೆ ಹಾಲು ಕಾಸಿ ಬಂದ್ ಮಾಡಿಬಿಟ್ಟು ಹೊರಗಡೆ ಹೋಗಿ ಕುಂತ್ರೆ ಆಯ್ತು ನೀವು ಅಂತ ಹೇಳಿ ಕುಂತಿದ್ದೆ ರೀ. 7 ಗಂಟೆ ಆಗಿತ್ತು ಟೈಮ. ಕರೆಂಟ್ ಹೋಗ್ಬಿಟ್ಟಿದ್ದು ರೀ. ಈಗಂತೂ 10 ಮಿನಿಟ್ತಂದ್ರೆ ಸಾಕು ಕರೆಂಟ್ ಅಂತ ತೆಗ್ಯಾಕತ್ತಾರೋ. ಅದು ಏನು ಹಾಲು ಕಾಸಿ ಇಟ್ಟಿದ್ದೆ ಅಲ್ರಿ, ಕಚ್ಚಾ ಚೂಡ ಮಾಡೋಕ್ಕೆ ಹೋಗಿ ಹಾಲೆಲ್ಲ ಚೆಲ್ದೆ ರೀ. ಏನಂದ್ರೆ ಉಪ್ಪಿನ ಡಬ್ಬಿ ತೊಗೊಳಕ್ಕೆ ಹೋದಿಲ್ಲ, ಹೀಗಾಗಿ ಅದು ಸ್ವಲ್ಪ ಕರೆಂಟ್ ಹೋದ್ಮೇಲೆ ಏನು ಸರಿಯಾಗಿ ಕಾಣಿಸಂಗಿಲ್ಲಲ್ರಿ. ಹಾಲೆಲ್ಲ ಚೆಲ್ಬಿಟ್ಟು ಮತ್ತೆ ಒರೆಸ್ಕೊಂಡು ಈಗ ಕಚ್ಚಾ ಚೂಡ ಮಾಡಾಕತ್ತಿದ್ದೀನಿ ನೋಡಿರಿ. ಅಂದರೆ ಇದಕ್ಕೆ ಸ್ವಲ್ಪ ಶೇಂಗಾ ಹುರಿದ ಅಷ್ಟು ಹಾಕೋದ್ರಿ. ಶೇಂಗಾ ಮತ್ತು ಪುಟಾಣಿ, ಉಪ್ಪು, ಖಾರ, ಬೆಳ್ಳುಳ್ಳಿ ರೀ, ಎಣ್ಣೆ, ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಚಲೋತ್ನ ಮಿಕ್ಸ್ ಮಾಡಿಬಿಟ್ರಾಯ್ತು. ಇದು ಕಚ್ಚಾ ಚೂಡ ಅಂತಾರೆ. ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ ಆಗ್ತೈತಿ. ಮ್ಯಾಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾರು. ಎಲ್ಲರೂ ತಿಂತಾರೆ ನಮ್ಮ ಮನೆಯೊಳಗೆ, ಭಾಳ ಇಷ್ಟ ಆಗ್ತೈತಿ. ಅದಕ್ಕಂತ ಈ ರೀತಿ ಮಾಡಿ ಕೊಟ್ಟೆ. ಆದರೆ ಹಾಲು ಮಾತ್ರ ಚೆಲ್ದು, ಅರ್ಧ ಲೀಟ್ರ್ ಏನು ಕಾಸಿದೆ ಅಂದರೆ ಅದ್ರೊಳಗೆ ಅರ್ಧ ಎಲ್ಲ ಚೆಲ್ದು. ಹಾಗಾದ್ರೆ ಹೊರಗೆಲ್ಲ ಫುಲ್ ಕತ್ಲೆ ಐತಿ. ಕ್ಯಾಂಡಲ್ ಹಚ್ಚಿ ಇಟ್ಟಿದ್ದೀವಿ ಹೊರಗೆ. ನಮ್ಮ ಮನೆಯವ್ರಿದ್ರೆ ಇಲ್ಲಿ ಮೊಬೈಲ್ ನೋಡ್ಕೊತ ಕುಂತಾರೆ ನೋಡ್ರಿ. ಕರೆಂಟ್ ಹೋಗ್ಬಿಟ್ರು ಅವ್ರಿಗೆ ಮೊಬೈಲ್ದು ಹುಚ್ಚು ಮಾತ್ರ ಬಿಡಂಗಿಲ್ಲ. ನನ್ನ ಮಕ್ಕಳಿಗೆ ಆಯಿತು, ನಮ್ಮ ಮನೆಯವ್ರಿಗೆ ಆಯಿತು. ಆದರೆ ನಮ್ಮ ಕೆಲಸ ಮಾತ್ರ ಬಿಡಂಗಿಲ್ಲ ರೀ. ಅಂದ್ರೆ ಮಾಡ್ತಾನೆ ಇರಬೇಕು. ಕರೆಂಟ್ ಹೋದರೂ ಅಷ್ಟೇ, ಕರೆಂಟ್ ಇದ್ದರೂ ಅಷ್ಟೇ, ಅವ್ರು ಹೇಳಿದ್ದನ್ನು ಮಾಡಿಕೊಡೋದು ಅಷ್ಟೇ ನಮ್ಮ ಕೆಲಸ. ಹಾಗಾದ್ರೆ ಈಗ ಚೂಡ ಮಾಡಿ ಇಟ್ಟಿದ್ದೆಲ್ಲ ಕಚ್ಚಾ ಚೂಡ. ತನು ಇದ್ರೆ ಕ್ಲಾಸಿಗೆ ಹೋಗ್ಯಾಳು, 8 ಗಂಟೆಗೆ ಬರ್ತಾಳು. ಈಗ ನಾನು ಮತ್ತು ನಮ್ಮ ಮನೆಯವರು ಮನೆ ಕೂಡ್ಬಿಟ್ಟು ಒಂದೇ ಬುಟ್ಟಿ ಒಳಗೆ ತಿನ್ನಾಕತ್ತೀವಿ ನೋಡ್ರಿ. ಬಕಾಸುರ್ಗತ್ಲೆ ಕತ್ಲಿ ಒಳಗೆ ಕುಂತ್ಬಿಟ್ಟು ಅಂತ ಚುಮ್ಮರಿ ತಿಂದ್ಬಿಟ್ಟು ದೇವರಾನ ಎಲ್ಲ ತಿಕ್ಕಿದೆ ರೀ. ಅಂದರೆ ನಾಳೆ ಪೂಜೆ ಮಾಡೋದೈತಲ್ಲ, ಹೀಗಾಗಿ ಬೆಳಗ್ಗೆ ತಿಕ್ಕೊಂತ ಕುಂತ್ಬಿಟ್ರೆ ಲೇಟ್ ಆಗುತ್ತೆ. ಅದಕ್ಕಂತ ಈಗ ಎಲ್ಲನ ತಿಕ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಕೂಡಲೇ ಪೂಜೆ ಮಾಡೋಕ್ಕಾಗುತ್ತಂತೇಳಿ. ತನು ಇದ್ದರೆ ಊಟಕ್ಕೆ ಏನು ಮಾಡಿದ್ಲು ಅಂದ್ರೆ ಅವಲಕ್ಕಿ ಮಾಡಿದ್ಲು ರೀ. ಅಂದರೆ ನಾನು ದೇವರ ಎಲ್ಲ ತಿಕ್ಕಾಕತ್ತಿದ್ದೆಲ್ಲ ಅವಲಕ್ಕಿ ಮಾಡಿ ಇಟ್ಟಿದ್ಲು. ಇವತ್ತು ಊಟಕ್ಕೆ ಬರೀ ಅವಲಕ್ಕಿ ರೀ. ಅಂದರೆ ಹೊಸನೂ ಇದ್ದಿತ್ತಿಲ್ಲಲ್ಲ, ಹೀಗಾಗಿ ಚುಮ್ಮರಿ ತಿಂದಿದ್ವಿ. ಸ್ವಲ್ಪ ಅವಲಕ್ಕಿ ಮಾಡಿಬಿಡಮ್ಮ ಅಂತ ಅಂದಿದ್ದೆ. ಅವಲಕ್ಕಿ ಮಾಡಿ ಇಟ್ಟಿದ್ಲು ರೀ. ಅಂದ್ರೆ ನಮ್ಮ ಮನೆಯವರು ಮತ್ತು ಮನು ಮತ್ತು ತನು ಎಲ್ಲರದು ಆಗೈತಿ. ನಾನು ಮಾಡಿತ್ತಿಲ್ಲ ರೀ. ಟೈಮ್ 10:30 ಆಗೈತಿ. ಅಂದರೆ ಎಲ್ಲನೂ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡ್ರೈತೆ ಅಂತಾರೆ. ಇವತ್ತು ಬರೋ ಊಟಕ್ಕೆ ಅವಲಕ್ಕಿ ನೋಡಿರಿ. ಮಾಡೋಕ್ಕಾಗ್ಲಿಕ್ಕೆ ಮತ್ತು ಹೊಟ್ಟೆ ಜಾಸ್ತಿ ಹಸಿವು ಇರ್ಲಿಕ್ಕೆ ಅಂದ್ರೆ ಅವಲಕ್ಕಿ ಎಷ್ಟು ತಿಂದುಬಿಡೋದು. ಇವತ್ತಿನ ಇಡುವನೇ ಇಲ್ಲೇ ಮುಗಿಸು. ಅಂದರೆ ಇವತ್ತಿನ ಇಡುವ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟೊತ್ತು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.